ಗ್ರಾಮೀಣ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ಜೊತೆಗೆ ಯುವಕರನ್ನು ದುಶ್ಚಟಗಳಿಂದ ದೂರ ಮಾಡುವ ಉದ್ದೇಶದಿಂದ ಐಪಿಎಲ್ ಮಾದರಿಯಲ್ಲಿಯೇ ನಾಗನಾಯಕನಹಳ್ಳಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ 1ನೇ ಸೀಸನ್ ಪ್ರಾರಂಭಿಸಿ ಯಶಸ್ವಿಗೊಳಿಸಿದ್ದು, ಮುಂದುವರಿದ ಭಾಗವಾಗಿ ಇದೇ ಏಪ್ರಿಲ್ ತಿಂಗಳಿನ ಮೊದಲನೇ ವಾರದಲ್ಲಿ ನಾಗನಾಯಕನಹಳ್ಳಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ 2ನೇ ಸೀಸನ್ ಪ್ರಾರಂಭಗೊಳ್ಳಲಿದ್ದು, ಇಂದು ಆನೇಕಲ್ ತಾಲೂಕಿನ ನಾಗನಾಯಕನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಐಪಿಎಲ್ ಮಾದರಿಯಲ್ಲಿಯೇ ಆಟಗಾರರ ಹರಾಜು ಪ್ರಕ್ರಿಯೆ ನಡೆಯಿತು ಮತ್ತು ಜೆರ್ಸಿ ಲಾಂಚ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ನಾಗನಾಯಕನಹಳ್ಳಿ ಮಧು, ಎಲ್ಒಜಿ, ಎಸ್ಪಿ ಸಂದೀಪ್, ಚಲನಚಿತ್ರ ನಿರ್ದೇಶಕರಾದ ಮುರಳಿ, ಶಶಿಕುಮಾರ್ ಇವರ ನೇತೃತ್ವದಲ್ಲಿ ಹಾಗೂ ಎನ್ಎನ್ಎಚ್ ಡ್ರ್ಯಾಗನ್ಸ್ ಸಹಭಾಗಿತ್ವದಲ್ಲಿ ನಾಗನಾಯಕನಹಳ್ಳಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ 2ನೇ ಸೀಸನ್ ನಡೆಯಲಿದ್ದು, ಇನ್ನು ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಟ್ಟು 6 ತಂಡಗಳು ಭಾಗವಹಿಸಲಿವೆ ಎನ್ನಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು, ಸ್ಥಳೀಯ ಮುಖಂಡರು ಮತ್ತು 6 ತಂಡಗಳ ನಾಯಕರು ಭಾಗವಹಿಸಿದರು. ಆದರೆ ಕಿತ್ತಾಡಿರೋ ಒಂದಾಗಿ ಎಲ್ಲರೂ ಒಂದಾಗಿ ಆಡ್ಬೇಕಂತ ನನ್ನ ವಿನಂತಿ. ನಂಬರ್ 76 ನೇಮ್ ಸ್ವಲ್ಪ ಹೇಳಿ. ಚೀಟಿ ಎತ್ತುಕೊಟ್ಟಂತ ರಾಜಣ್ಣವ್ರಿಗೆ ಒಂದು ದೂರದ ಚಪ್ಪಲಿ ಹಿಡಿದು. ಧನಂಜಯ 1000 ಟೈಗರ್ಸ್ಗೆ ಕುಮಾರ್ ಸಿ ನಂಬರ್ 62, ಕುಮಾರ್ ಸಿ ನಂಬರ್ 62 100 ರೂಪಾಯಿ. 100 ರೂಪಾಯಿ ಆಗ್ತಾ ಹತ್ರ 100 ಇನ್ನು 100 ರೂಪಾಯಿ 200 MSS 300 400 ಟೈಗರ್ಸ್ 62 ಟೈಗರ್ಸ್ಗೆ 800 3000 4000 400 ಟೈಗರ್ 4500 5000 500 ಕ್ಲಾಸ್ ಹೇಳಿ 200 300 400 500 600 700 800 900 1000 ಲಿಖಿತ್ ಅವರಿಗೆ ಹೊಸ ಆಟಗಾರ ಲಿಖಿತ್ 1000 RCB 1200 ಲೆಜೆಂಡ್ಸ್ 1200 ಲೆಜೆಂಡ್ಸ್ 1200 ಲೆಜೆಂಡ್ಸ್ 1200 ಲೆಜೆಂಡ್ಸ್ 1200 ಲೆಜೆಂಡ್ಸ್ 1200 ಒತ್ತಡ ಹತ್ತಿರದ ಹೊಸ ಆಟಗಾರ ಕಿರಿಯ ಪ್ರತಿಭೆ ಲಿಖಿತ್ ಅವರು 1200 ಒಂದ್ಸರಿ 1200 2 ಸರಿ ಲೆಜೆಂಡ್ಸ್ 1200 ಲೆಜೆಂಡ್ಸ್ 3 ಸರಿ ಲಿಖಿತ್ ಅವರು ಅನಾಲಿಟಿಗೆ ಭಯಪಟ್ಟರೆ ಶಿವ ಅತ್ಯುತ್ತಮ ಆಟಗಾರ ಶಿವರವರ ನಾನೇನು ಭಯಪಡಬೇಡ 100 ಶಿವ 200 300 400 500 600 700 800 900 1000 1200 300 400 500 600 700 800 900 900
1000 ಅದೇ 2000 LLH ಡ್ರ್ಯಾಗನ್ಸ್, 2300 ಟೈಗರ್ಸ್, 2300 MSS, 2300 300 400 2400 500 2500. ನಾಗನಾಯಕನಹಳ್ಳಿ ಪ್ರೀಮಿಯರ್ ಲೀಗ್ನ 2ನೇ ಆವೃತ್ತಿ. ಮೊದಲನೇ ಆವೃತ್ತಿಯಲ್ಲಿ ಆಲ್ರೆಡಿ ಫಸ್ಟ್ ಸೀಸನ್ ನಡೆಸಿದಾಗ ಡ್ರ್ಯಾಗನ್ಸು ನಾವು ಫಸ್ಟ್ ವಿನ್ ಆಗಿದ್ದೀವಿ. ಈಗಾಗಲೇ ಯಾರು ವಿನ್ ಆದರೂ ಅವರು ಸೆಕೆಂಡ್ ಸೀಸನ್ನ ನಡೆಸ್ಕೊಡ್ತಾ ಇದ್ದೀವಿ. ಸೊ ನಮ್ಮ ಡ್ರ್ಯಾಗನ್ಸ್ ತಂಡದವರು ಆರ್ಗನೈಸ್ ಮಾಡಿ ಈಗ 2ನೇ ಆವೃತ್ತಿಯನ್ನು ನಡೆಸ್ಕೊಡ್ತಾ ಇದ್ದೀವಿ. ಇವತ್ತು ನಾವು ವಿಶೇಷವಾಗಿ 2ನೇ ಆವೃತ್ತಿನ ಬೆಡ್ಡಿಂಗು ಮತ್ತು ಟಿ ಶರ್ಟ್ ಜೆರ್ಸಿ ಲಾಂಚ್ನ ಇಟ್ಕೊಂಡಿದ್ವಿ. ತುಂಬ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಇನ್ನೇನು ಮುಂದಿನ ತಿಂಗಳಲ್ಲಿ ನಾವು ಇದೇ ಕ್ರಿಕೆಟ್ನ ಟೂರ್ನಮೆಂಟ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈ ಕ್ರಿಕೆಟ್ಗೆ ನಮ್ಮ ಈ ಊರಿನ ಹಿರಿಯರು ಕಿರಿಯರು ತುಂಬಾ ಬಂದು ಸಪೋರ್ಟ್ ಮಾಡ್ತಾಯಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಗನಾಯಕನಹಳ್ಳಿ ಪ್ರೀಮಿಯಂ ಲೀಗ್ನ 2ನೇ ಆವೃತ್ತಿಯನ್ನು ಪ್ರಾರಂಭಿಸಿದ್ದೇವೆ. ಮೊದಲನೇ ಆವೃತ್ತಿಯನ್ನು LLH ಡ್ರ್ಯಾಗನ್ಸ್ ತಂಡವು ಜಯಗಳಿಸಿ ಅದೇ ರೀತಿ ನಡೆಸ್ಕೊಂಡು ಹೋಗ್ತಿದ್ದಾರೆ 2ನೇ ಸೀಸನನ್ನು. ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ನಡೆಸ್ಕೊಂಡು ಹೋಗಲಿ ಅಂತ ಕೇಳ್ಕೊಳ್ತೀವಿ. ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಸ್ನೇಹಿತರು, ಅಣ್ಣ ತಮ್ಮಂದಿರು ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ತಿಳಿಸುವುದೇನೆಂದರೆ, ಯಾವುದೇ ಕುಂದುಕೊರತೆಗಳು ಬಂದರೂ ಎಲ್ಲ ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗೋಣ, ಇದು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳ್ಕೊಳ್ತಾ ಈ ಮಾತು ಮುಗಿಸ್ಕೊಳ್ತೀನಿ. NPL ಸೀಸನ್ 2 ಆವೃತ್ತಿಯ ಮೊದಲನೇ ಸೀಸನ್ ಬಂದ್ಬಿಟ್ಟು NH ಡ್ರ್ಯಾಗನ್ಸ್ ಅವ್ರು ಗೆದ್ದಿದ್ದರು. ಮಧು LOG ಅವ್ರ ಸಾರಥ್ಯದಲ್ಲಿ ಶಶಿ ಮತ್ತು ಮುರಳಿ ಅವರು ಸಾರಥ್ಯದಿಂದ ಎಲ್ಲ ಗೆದ್ದಿದ್ದಾರೆ ಚೆನ್ನಾಗಿ. ಅದೇ ರೀತಿ 2ನೇ ಸೀಸನ್ನು ಅವರೇ ನಡೆಸ್ತಾ ಇರೋದು ಆರ್ಗನೈಸರ್ ಆಗಿ. ಏನೋ ಒಂದು ಪೆಂಡಾಲ್ ಆಗಲಿ ಎಲ್ಲ ಒಳ್ಳೆ ರೀತಿಯಾಗಿ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ದಾರೆ. ಯಾವುದೇ ಕುಂದುಕೊರತೆಗಳು ಮಾಡ್ಕೊಬಾರ್ದು, ಗಲಾಟೆಗಳೇನು ಮಾಡ್ಕೊಂಡಿರೋ ನಮ್ಮ ನಾಗನಾಯಕನಹಳ್ಳಿ ಹುಡುಗರು ಚೆನ್ನಾಗಿ ಆಡ್ಬಿಟ್ಟು ಅವ್ರಿಗೆ ಯಶಸ್ವಿ ತರಲಿ ಅದನ್ನ ಕೋರ್ತಾಯಿದ್ದೀನಿ ನಾನು. ಏನೇ ಒಂದಾದ್ರೂ ಈ ಡ್ರ್ಯಾಗನ್ಸ್ ಟೀಮ್ ಅವರು ತುಂಬ ಎಲ್ಲ ಪ್ಲೇಯರ್ಸ್ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡಿ, ನಮ್ಮ ಮಧು ಅವರಾಗಲಿ, ಶಶಿ, ಮುರಳಿ ಅವ್ರ ತಂಡದ ಎಲ್ಲ ಆಟಗಾರರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇದೇ ಥರ ನೆಕ್ಸ್ಟು ಮುಂದಿನ ಸೀಸನ್ಗಳೆಲ್ಲ ಅವರೇ ಗೆದ್ದುಬಿಟ್ಟು ನಡೆಸಲಿ, ಇದೇ ಥರ ಚೆನ್ನಾಗಿ ಇದು ಮಾಡಲಿ ಅಂದ್ಬಿಟ್ಟು ನನ್ನ ಕಡೆಯಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಮೊದಲನೇ ಸೀಸನ್ನಲ್ಲಿ ನಾವು ಜಯಗಳಿಸಿದ್ವಿ. ಅದೇ ಇದರಲ್ಲಿ ನಾವು 2ನೇ ಅಂತ ನಮಗೆ ಬಂದಿದೆ. ಅದೇ ಇದರಲ್ಲಿ ಒಂದು ಹುಡುಗರಿಗೆ ಒಂದು ಕ್ರೀಡಾ ಇದಾಗಲಿ, ಒಂದು ಸ್ಫೂರ್ತಿ ಇರಲಿ, ಚಟ್ಗಳಿಗೆ ಯಾವುದು ಇದಾಗಬಾರ್ದು. ಅದರಿಂದ ಇನ್ನೂ ಒಳ್ಳೆಯ ರೀತಿಯಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ.